ಸೊ ಯಾರ್ಯಾರು ಮಾರ್ಕೆಟಲ್ಲಿ ಲಾಸ್ಟ್ ಇಯರ್ ಮಾರ್ಕೆಟ್ ಪೀಕಲ್ಲಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ರಿಟರ್ನ್ ಕಾಣಿಸ್ತಿರುತ್ತೆ ಶೂನ್ಯ ಬಟ್ಟೆ ಸನ್ನಾಟ, ಝೀರೋ ಅಥವಾ ಮೈನಸ್ ಅಲ್ಲಿ ಕಾಣಿಸ್ತಿರುತ್ತೆ. ಸೊ ಏನಕ್ಕೆ? ಸೊ ಈ ಸ್ಟಾಕ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡು, ಸೊ ಈ ಎಫ್ ಡಿ ಪ್ರಕಾರ, ಎಫ್ ಡಿ ರೀತಿ ಏನು ಫಿಕ್ಸ್ಡ್ ರಿಟರ್ನ್ ಕೊಡುತ್ತೆ ಆ ರೀತಿ ನಮಗೆ ರಿಟರ್ನ್ಸ್ ಕೊಡಲ್ಲ. ಸೊ ಒಂದು ವರ್ಷ 40% ಜಾಸ್ತಿ ಕೊಡ್ಬೋದು, ಒಂದು ವರ್ಷ -20% ಹೋಗುತ್ತೆ, ಒಂದು ವರ್ಷ 30% ಕೊಡುತ್ತೆ, ಆ್ಯಂಡ್ ಒಂದು ವರ್ಷ ಫ್ಲಾಟ್ ಅಲ್ಲಿ ಇರುತ್ತೆ, ಅಂದರೆ 0% ರಿಟರ್ನ್ ಕೊಡುತ್ತೆ. ಸೊ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ CAGR ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಈ CAGR ಕಾನ್ಸೆಪ್ಟ್ ಅಂದ್ರೆ ಏನು? ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಈ 40% ಪ್ಲಸ್, 30% ಮೈನಸ್, ಪ್ಲಸ್ 20% ಇವೆಲ್ಲ ಸೇರಿಸಿ ನಮಗೆ ಅರೌಂಡ್ ಒಂದು 12 to 13% ಓವರ್ ದ ಟೈಮ್ ಎವ್ರಿ ಇಯರ್ CAGR ನಮ್ಗೆ ಸಿಗ್ತಿರುತ್ತೆ. ಓಕೆ, ಸೊ ಈ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸೊ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಮ ಟೈಮ್ ಹೊರೈಸನ್ ಬಂದ್ಬಿಟ್ಟು 3 to 5 years. ಹೊರೈಸನ್ ಅಂದ್ರೆ ಏನು? ಆಕ್ಚುಲಿ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀರಾ. ಸೊ ನಾನು ಒಂದು ವರ್ಷ ಡಬಲ್ ಆದ ತಕ್ಷಣ ತೆಗೆದುಬಿಡ್ತೀನಿ, 6 ತಿಂಗಳು ಡಬಲ್ ಆಗ್ಬಿಡುತ್ತೆ. ಈ ಮೈಂಡ್ ಸೆಟ್ ಇಂದ ನೀವು ಹೊರಗಡೆ ಬರಬೇಕು. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 ರಿಂದ 5 ವರ್ಷ ನಾ ಈ ಸ್ಕ್ರಿಪ್ಟ್ ಅನ್ನ ಅಥವಾ ಈ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅನ್ನ ಹೋಲ್ಡ್ ಮಾಡ್ತೀನಿ. ಸೊ ಈ ರೀತಿ ಅದು ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಅಥವಾ ಇಂಡಿವಿಜುವಲ್ ಸ್ಟಾಕ್ಸ್ ಗಳಲ್ಲಾಗಲಿ ಈ ರೀತಿ. ಓಕೆ, ಸೊ ಕಂಪ್ಲೀಟ್ಲಿ ಇದರಲ್ಲಿ ನೀವು ಪ್ರಾಪರ್ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂದ್ರೆ 2 things ಆರ್ ಇಂಪಾರ್ಟೆಂಟ್. ಒಂದು ಡಿಸಿಪ್ಲಿನ್ ಅಂಡ್ ಇನ್ನೊಂದು ಪೇಷನ್ಸ್.